ಕಾಂಗ್ರೆಸ್ ಸರ್ಕಾರ ಬೆಚ್ಚಿ ಬೀಳುವಂಥ ಸುದ್ದಿ, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನೋಡಲೇಬೇಕಾದಂಥ ಸುದ್ದಿ, ದೆಹಲಿಯಿಂದ ಬಂದಿರುವಂಥ ಒಂದು ಸುದ್ದಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರ ಶುರುವಾಗಿದೆಯಾ? ಇದು ಕಾಂಗ್ರೆಸ್ ಸರ್ಕಾರವೇ ಬೆಚ್ಚಿ ಬೀಳುವಂಥ ಸುದ್ದಿ. ದೆಹಲಿಯಲ್ಲಿ ಕೇಂದ್ರ ಮಂತ್ರಿಯೊಬ್ಬರು ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ? ಅದಕ್ಕೆ ರಾಜ್ಯದ ಸಚಿವರು ಸಾಥ್ ಕೊಡ್ತಾ ಇದ್ದಾರೆ. ಸರ್ಕಾರ ಕೆಡವಲು ಅಖಾಡಕ್ಕಿಳಿದ್ದಾರಾ ಕೇಂದ್ರ ಮಂತ್ರಿ ಮತ್ತು ಅವರಿಗೆ ಸಾಥ್ ಕೊಟ್ಟಿದ್ದಾರಾ ರಾಜ್ಯದ ಮಂತ್ರಿ? ಅಂದು ಡಿ.ಕೆ.ಶಿ ಜೋಡೆತ್ತು. ಇವತ್ತು ಆ ಕೇಂದ್ರದ ಮಂತ್ರಿಯ ಜೊತೆ ರಾಜ್ಯದ ಮಂತ್ರಿಯೊಬ್ಬರು ಕೈ ಜೋಡಿಸ್ತಾ ಇದ್ದಾರಾ? ಆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಉಂಟಾಗಬಹುದಾ? ಯಾಕಂದರೆ ಈಗಾಗಲೇ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ ಕಾರಣಕ್ಕಾಗಿ ಸೋಲಿನ ನಡುವೆ ಕೂಡ ಅವರು ಕೇಂದ್ರ ಮಂತ್ರಿ ಆಗುವಂಥ ಒಂದು ಬಂಪರ್ ಲಾಟ್ರಿ ಚಾನ್ಸ್ ಅವರಿಗುಂಟಾಗಿತ್ತು. ಇದೀಗ ಸಿದ್ದು ಸರ್ಕಾರ ಕೆಡವಲು ಎಚ್.ಡಿ.ಕೆ ಅಖಾಡಕ್ಕಿಳಿದಿದ್ದಾರೆ ಅನ್ನುವಂಥ ಪ್ರಬಲವಾದಂಥ ಒಂದು ಮಾಹಿತಿ ಬರ್ತಾ ಇದೆ. ಮೊನ್ನೆ ಶುಕ್ರವಾರ ಅಂತ ಒಂದು ಮೀಟಿಂಗ್ ನಡೆದಿದೆ. ಬೆಳಗಾವಿಯ ಪ್ರಬಲ ನಾಯಕನಿಗೆ ಎಚ್.ಡಿ.ಕೆ ಗಾಳ ಹಾಕಿದ್ದಾರಂತೆ. ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲೇ ಇದ್ದ ಆ ನಾಯಕ ಸಿದ್ದರಾಮಯ್ಯ ಆಪ್ತ ಮಂತ್ರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ. ಕಳೆದ ಶುಕ್ರವಾರ ನಡೆದಿದೆಯಂತೆ ರಹಸ್ಯ ಮೀಟಿಂಗ್ ದೆಹಲಿಯಲ್ಲಿ. ದೆಹಲಿಯಲ್ಲಿ ಮೊನ್ನೆ ಶುಕ್ರವಾರ ಕುಮಾರಸ್ವಾಮಿಯವರ ಜೊತೆ ಬೆಳಗಾವಿ ಮೂಲದ ಯಾವ ನಾಯಕ ಮೀಟಿಂಗ್ ಮಾಡಿದರು? ಸತತ 1.5 ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ದಾರಂತೆ. ಈ ಹಿಂದೆ ಅವರು ಜೆಡಿಎಸ್ನಲ್ಲೇ ಇದ್ದರು ಆ ನಾಯಕ. ಈಗ ಸಿದ್ದರಾಮಯ್ಯ ಆಪ್ತ ಮತ್ತು ಬೆಳಗಾವಿ ಮೂಲದ ನಾಯಕ. ಯಾವ ನಾಯಕನಿಗೆ ಎಚ್.ಡಿ.ಕೆ ಗಾಳ ಹಾಕಿದ್ದು ಅಥವಾ ಈ ನಾಯಕ ಎಚ್.ಡಿ.ಕೆ ಅವರನ್ನು ಭೇಟಿ ಮಾಡಿದ್ರ? ಬನ್ನಿ ಹೇಳ್ತೀನಿ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ. ಕರ್ನಾಟಕದಲ್ಲಿ ಸಿದ್ಧವಾಗ್ತಾ ಇದೆಯಾ ಏಕನಾಥ ಶಿಂಧೆ ಅವರ ಹೇಳಿಕೆ? ಈಗ ಕೃತಿ ರೂಪಕ್ಕೆ ಬರ್ತಾ ಇದೆಯಾ? ಥೇಟ್ ಮಹಾರಾಷ್ಟ್ರ ಮಾದರಿ ಆಪರೇಷನ್ ಆಗ್ತಾ ಇದೆಯಾ? ವೀಕ್ಷಕರೇ, ಮೊನ್ನೆ ಶುಕ್ರವಾರ ದೆಹಲಿಯಲ್ಲಿ ಕುಮಾರಸ್ವಾಮಿ ಮತ್ತು ರಾಜ್ಯದ ಈ ನಾಯಕ ಒಂದು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಭೇಟಿಯಾಗ್ತಿರೋ ಆ ನಾಯಕ ಎಚ್.ಡಿ.ಕೆ, ಭೇಟಿಯಾಗ್ತಿರೋ ಆ ನಾಯಕ, ಪದೇ ಪದೇ ಭೇಟಿಯಾಗ್ತಿರೋ ಆ ನಾಯಕ ಕಳೆದ ಶುಕ್ರವಾರ ಉಕ್ಕು ಮಂತ್ರಿ ಆ ನಾಯಕನ ಜೊತೆ ಚರ್ಚೆ ಮಾಡಿದ್ದಾರಂತೆ. ರಹಸ್ಯವಾಗಿ ಎಚ್.ಡಿ.ಕೆ ಭೇಟಿಯಾದ ಹಿರಿಯ ಸಚಿವ. ಇಬ್ಬರ ಚರ್ಚೆ ವೇಳೆ ಸಿದ್ದು ಸರ್ಕಾರ ಕೆಡವುವ ಮಾತು ಬಂದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇಲ್ಲದಿಲ್ಲ. ಇದೇ ಬಿಜೆಪಿ ಪಾಳಯದಲ್ಲಿ ಲೇಟೆಸ್ಟ್ ಹಾಟ್ ನ್ಯೂಸ್. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಬರಲು ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ನಾಯಕ ಹೇಳಿದ್ದಾರಂತೆ. ನನ್ನ ಜೊತೆ ಬರೋದಕ್ಕೆ ದೊಡ್ಡದೊಂದು ತಂಡ ಇದೆ ಅಂತ ಕೂಡ ಅವರು ಹೇಳಿದ್ದಾರಂತೆ. ಬೆಳಗಾವಿ ಮೂಲದ ನಾಯಕ. ನನ್ನ ಜೊತೆ ಕಾಂಗ್ರೆಸ್ನ 42 ಶಾಸಕರು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನನ್ನ ಜೊತೆ 42 ಶಾಸಕರು ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇತ್ತೀಚೆಗಷ್ಟೇ ತಮ್ಮ ಮಗಳನ್ನು ಕೂಡ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಆ ಭಾಗದಲ್ಲಿ, ಚಿಕ್ಕೋಡಿಯಲ್ಲಿ. ನೀವು ಪರ್ಯಾಯ ಸರ್ಕಾರ ರಚಿಸೋಕೆ ಸಿದ್ಧಾನ ಅನ್ನುವಂಥ ಮಾತುಕತೆಗಳು ಕೇಳಿ ಬಂದಿದೆ ಅಂತ. ನೀವು ಸಿದ್ಧವಾದರೆ ಇನ್ನಷ್ಟು ಮಂದಿ ಬರಲು ಸಿದ್ಧರಿದ್ದಾರೆ. ಪರ್ಯಾಯ ಸರ್ಕಾರ ಮಾಡಿದರೆ ಒಂದು ಷರತ್ತು ಕೂಡ ಹಾಕಿದ್ದಾರಂತೆ. ಪರ್ಯಾಯ ಸರ್ಕಾರವಾದರೆ 2 ವರ್ಷ ನಾನೇ CM, ನಂತರ ಬಿಜೆಪಿ ಜೆಡಿಎಸ್ನಿಂದ ಯಾರಾದರೂ CM ಆಗಲಿ ಅನ್ನುವಂಥ ಮಾತುಗಳು ಕೂಡ. ಎಚ್.ಡಿ.ಕೆ ಸಿದ್ಧವಾದರೆ ಸಿದ್ದು ಸರ್ಕಾರಕ್ಕೆ ಖಂಡಿತವಾಗಲೂ ತೊಂದರೆ ಆಗುತ್ತಾ? ವಿಷಯ ಇಷ್ಟ ವೀಕ್ಷಕರೇ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ, ಒಂದು ವೇಳೆ ಅವರ ಸುತ್ತಮುತ್ತ ಇರುವಂಥ ನಾಯಕರುಗಳಿಗೆ ಪ್ರಾತಿನಿಧ್ಯ ಸಿಗದೇ ಇದ್ದರೆ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಇವರೆಲ್ಲ ಸಿದ್ದರಾಮಯ್ಯ ಆಪ್ತರು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ, ಆ ಕೆಳಗಿಳಿಸುವಂಥ ಸಂದರ್ಭದಲ್ಲಿ, ಅಂದರೆ ಒಂದು ವೇಳೆ 50-50 2.5 ವರ್ಷ ಏನಾದರೂ ಮಾತುಕತೆ ಆಗಿದ್ದರೆ ಹೈಕಮಾಂಡ್ನಿಂದ, ಸುತ್ತಮುತ್ತ ಇರುವಂಥ ನಾಯಕರ ಗತಿ ಏನು? ಅವರೇನಾದರೂ ಮೂಲೆ ಗುಂಪಾದರೆ ಒಂದು ರೆಬೆಲ್ ಆಗಿರುವಂತಹ ಒಂದು ಸಂದೇಶ ಏನದು? ಕಳೆದ ಶುಕ್ರವಾರ ಕುಮಾರಸ್ವಾಮಿ ಮತ್ತು ಬೆಳಗಾವಿ ಮೂಲದ ಓರ್ವ ನಾಯಕ ಮಾತುಕತೆ ನಡೆಸಿದ್ದಾರೆ. ಕೆಲ ದಿನಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದ ಮಹಾರಾಷ್ಟ್ರ CM ಏಕನಾಥ್ ಶಿಂಧೆ ಒಂದು ಬಾಂಬ್ ಹಾಕಿದ್ರು. ಈ ಮಾತಿಗೂ ಈ ಘಟನೆಗೂ ಆ ಮಾತಿಗೂ ಸಂಬಂಧ ಇದೆಯಾ? ಏಕನಾಥ್ ಶಿಂಧೆ ಏನು ಹೇಳಿದ್ರು ಮೊನ್ನೆ ಕೇಳಿಸ್ಕೊಳ್ಳಿ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नात ऑपरेशन करायचं आहे. नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव
आम्हाला कामी येईल. ठीक आहे बोलले, येतो मी तिकडे. ಏಕನಾಥ್ ಶಿಂದೆ ಕೂಡ ಇಂಥದ್ದೇ ಒಂದು ಮೂಲಗಳ ಪ್ರಕಾರ, ಅಂದರೆ ಇದೇ ರೀತಿ ಅವರು ಉದ್ಧವ್ ಠಾಕ್ರೆ ಬಣವನ್ನು ಸೀಳ್ಕೊಂಡು ಬಂದು ಮುಖ್ಯಮಂತ್ರಿ ಆದರು. ಮೊನ್ನೆ ಶುಕ್ರವಾರ ದೆಹಲಿಯಲ್ಲಿ ನಡೆದಂಥ ಮೀಟಿಂಗ್, ಬೆಳಗಾವಿ ಮೂಲದ ನಾಯಕ ಮತ್ತು HD ಕುಮಾರಸ್ವಾಮಿ ಅವರ ಜೊತೆ ಮೀಟಿಂಗ್ ಮಾಡಿದಂಥವರು ಇದೇ DK ಶಿವಕುಮಾರ್ ಅವರ ವಿರುದ್ಧದ ರಾಜಕೀಯ ಮಾಡಿದಂಥವರು. ನಾಳೆ ಸಿದ್ದರಾಮಯ್ಯ ಏನಾದರೂ 50-50 ಕಾಲಾವಧಿಯಲ್ಲಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ DK ಶಿವಕುಮಾರ್ ಜೊತೆ ಇವರಿಗೆ ಸಾಧ್ಯವಿಲ್ಲವಾ ಹೆಣಗೋದಕ್ಕೆ? ಅದಕ್ಕಾಗಿ ಆಗ್ತಾ ಇದೆಯಾ? 42 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ಆ ಬೆಳಗಾವಿ ಮೂಲದ ನಾಯಕ ಹೇಳಿದ್ದಾರಂತೆ. ಒಂದು ವೇಳೆ ಆದರೆ ಹೋದರೆ ಏನಾದೀತು? ಕರ್ನಾಟಕ ವಿಧಾನಸಭೆಯ ಬಲ ಎಷ್ಟಿದೆ ಈಗ ನೋಡಿ. ಕಾಂಗ್ರೆಸ್ 224 ಪೈಕಿ ಕಾಂಗ್ರೆಸ್ 137, BJP 84, 3 ಕ್ಷೇತ್ರಗಳಲ್ಲೂ ಖಾಲಿಯಾಗಿದೆ. ಕಾರಣ ಒಂದು ಶಿಗ್ಗಾಂವಿ, ಬಳ್ಳಾರಿ, ಸಂಡೂರು, ಮತ್ತೊಂದು ಚನ್ನಪಟ್ಟಣ. ಈ 3 ಕ್ಷೇತ್ರ ತೆರವುಗೊಂಡಿದೆ. 221. ಈಗ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಸರಳ ಬಹುಮತ ಬೇಕಿರೋದು 111 ಅಥವಾ 112, ಇಲ್ಲದಿದ್ದರೆ 113 ಆಗುತ್ತೆ. 137 ಆಲ್ರೆಡಿ ಇಲ್ಲಿದೆ. ಕಾಂಗ್ರೆಸ್ ಬಳಿ 137 ಇದೆ. ಕಾಂಗ್ರೆಸ್ನ ಯಾವುದೇ ಶಾಸಕರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. 137 ಇದೆ. 136 ಪ್ಲಸ್ ಪಕ್ಷೇತರ ಶಾಸಕ ಸರ್ವೋದಯ ದರ್ಶನ್ ಪುಟ್ಟಣ್ಣಯ್ಯ. ಓಕೆ, 137. BJP 84, ತೆರವು 3 ಆಗಿದೆ. ಒಟ್ಟು 221, JDS 18. ದೋಸ್ತಿ ಸರ್ಕಾರ ಬರಬೇಕಿದ್ರೆ ಸಾಧ್ಯ ಇದೆಯಾ ಅಂತ ಒಂದು ಕ್ಯಾಲ್ಕುಲೇಷನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ನೋಡಿ. BJP ಎಷ್ಟಿದೆ? 66 BJP ಇದೆ, 66 BJP, JDS 18. ಈಗ ಈ ಕ್ಷಣದಲ್ಲಿ ಅಂದರೆ 221 ಇರೋದು, 111 ಬೇಕು ಅಂತಂದರೆ 27 ಶಾಸಕರು ಎಕ್ಸ್ಟ್ರಾ ಬೇಕಾಗತ್ತೆ. ಒಂದು ವೇಳೆ 27 ಶಾಸಕರು BJP ಪರ ಇದ್ದಿದ್ರೆ ಈಗ ಸರ್ಕಾರ ಆಗ್ತಾ ಇತ್ತು, JDS ಮತ್ತು BJP. ಆದರೆ ಅಲ್ಲಿಲ್ಲ, ಅಲ್ಲಿರೋದು ಕೇವಲ 84 ಅಥವಾ 83. ಶಿಗ್ಗಾಂವಿಗೆ ರಾಜೀನಾಮೆ ನೀಡಿದ ಬಸವರಾಜ ಬೊಮ್ಮಾಯಿ, JDS ಶಾಸಕರ ಬಲ ಸದ್ಯ 18ಕ್ಕೆ ಕುಸಿತ ಕಂಡಿದೆ. ಚನ್ನಪಟ್ಟಣಕ್ಕೆ ರಾಜೀನಾಮೆ ನೀಡಿರುವಂತಹ ಕುಮಾರಸ್ವಾಮಿ ಹಾಗಾಗಿ ಕಡಿಮೆ ಆಗಿದೆ. JDS BJP ಸರ್ಕಾರ ರಚನೆಗೆ 27 ಶಾಸಕರ ಕೊರತೆ ಇದೆ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ. 54 ಶಾಸಕರು ಕೈ ಕೊಟ್ಟರೆ BJP ಏನಾಗುತ್ತೆ ನೋಡಿ. ಕಾಂಗ್ರೆಸ್ ಸರ್ಕಾರವನ್ನು ಈಗ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಸರ್ಕಾರವನ್ನು ಕೆಡವುದಕ್ಕೆ ಸಾಧ್ಯನೇ ಇಲ್ಲ. ನಂಬರ್ 1 ಇದು ಮೊದಲೇ ಹೇಳ್ಬಿಡ್ತೀನಿ. ಆದರೆ ಬೆಳಗಾವಿಯ ಶಾಸಕರೊಬ್ಬರು, ಬೆಳಗಾವಿಯ ಮಂತ್ರಿಯೊಬ್ಬರು HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸುಲಭನಾ? ಇಲ್ಲ. JDS ಮತ್ತು BJP ಸರ್ಕಾರ ರಚನೆ ಮಾಡಬೇಕು ಅಂತಂದರೆ 27 ಎಕ್ಸ್ಟ್ರಾ ಶಾಸಕರು ಬೇಕು. ಆಗ ನೀವು ಅಂದ್ಕೋಬೋದು 27 ಎಕ್ಸ್ಟ್ರಾ ಶಾಸಕರು, ಅವ್ರ ಜೊತೆ 42 ಶಾಸಕರಿದ್ದಾರಂತೆ, ಆಗ್ಬಿಡುತ್ತಾ? ಆಗೋದಿಲ್ಲ. ಸರ್ಕಾರವನ್ನು ಕೆಡವಕ್ಕಾಗೋದಿಲ್ಲ. ಹಾಗಿದ್ರೆ ಏನು? 54 ಶಾಸಕರೇನಾದರೂ ಕೈ ಕೊಟ್ಟರೆ ನೋಡಿ, 54 ಶಾಸಕರು ಕೈ ಕೊಟ್ಟರೆ ಕಾಂಗ್ರೆಸ್ ಬಲ 83 ಆಗುತ್ತೆ, JDS ಮತ್ತು BJP ಬಲ 84 ಆಗುತ್ತೆ. ಆಗ ಸದನದ ಒಳಗಿರುವಂಥ ಶಾಸಕರಲ್ಲಿ ಬಹುಮತ ಬಂದಾಗ BJP ಮತ್ತು JDS ಬಹುಮತಕ್ಕೆ ಬರುತ್ತೆ. ಅರ್ಥ ಆಯ್ತಲ್ಲ? 54 ಶಾಸಕರು ಕೈ ಕೊಟ್ಟರೆ ಕುಮಾರಸ್ವಾಮಿ ಮತ್ತು ಬೆಳಗಾವಿ ಮೂಲದ ಶಾಸಕ ಅಥವಾ ಸಚಿವ ಮಾತುಕತೆ ನಡೆಸಿದ್ದಾರೆ. ನನ್ನ ಜೊತೆ 42 ಶಾಸಕರಿದ್ದಾರೆ. ಒಂದು ವೇಳೆ ಅಂಥದ್ದಾದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೆ ಬರ್ತೀನಿ, ಸಾಧ್ಯ ಇದೆಯಾ ಅಂತ ನಾನು ಲೆಕ್ಕಾಚಾರ ನೋಡ್ತಿರೋದು. JDS ಮತ್ತು BJP ಎರಡೂ ಸೇರಿದ್ರು ಕೂಡ 84 ಆಗುತ್ತೆ. 84 ಆದರೆ ಇಲ್ಲಿ ಎಷ್ಟಿದ್ದಾರೆ? 137 ಜನ ಇದ್ದಾರೆ. 137 ಜನ ಇದ್ದ ಶಾಸಕರನ್ನು ಅಲ್ಪಮತಕ್ಕೆ ಕುಸಿಬೇಕು ಅಂತಂದರೆ 54 ಶಾಸಕರು ಕೈ ಕೊಟ್ಟರೆ 83 ಆಗುತ್ತೆ. ಆಗ ಸರ್ಕಾರ ಬರುತ್ತೆ. ಆಮೇಲೆ 54 ಶಾಸಕರು ರಾಜೀನಾಮೆ ಕೊಟ್ಟಂದ್ರೆ ಏನು ಮಾಡಬೇಕು? ಅವರು ಎಲೆಕ್ಷನ್ಗೆ ಹೋಗಬೇಕು. 84 ಆದ ತಕ್ಷಣ ಒಬ್ಬ ಮುಖ್ಯಮಂತ್ರಿ ಆಗ್ಬೋದು ಬೆಳಗಾವಿ ಮೂಲದವರು. 54 ಶಾಸಕರು ಕೂಡ ಎಲೆಕ್ಷನ್ಗೆ ಹೋಗಬೇಕು. ಅದರಲ್ಲಿ ಮಿನಿಮಮ್ 27 ಜನ ಗೆದ್ದು ಬರಬೇಕು. 6 ತಿಂಗಳಲ್ಲಿ ಗೆದ್ದು CM ಕುರ್ಚಿ ಉಳಿಸಿಕೊಳ್ಳಬಹುದು. ರಾಜೀನಾಮೆ ನೀಡಿದ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆ ನಂತರ 54 ಶಾಸಕರ ಪೈಕಿ 29 ಶಾಸಕರನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಉಂಟಾಗುತ್ತೆ. 29 ಶಾಸಕರು ಗೆದ್ದರೆ ದೋಸ್ತಿ ಸರ್ಕಾರ ಸೇಫ್ ಆಗುತ್ತೆ. ಇಷ್ಟೇ. ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಅದಕ್ಕಿಂತ ಮೊದಲು
137 ಬಿ ಜೆ ಪಿ ಇದೆ, ಕಾಂಗ್ರೆಸ್ 137 ಇದೆ, 137 ಕಾಂಗ್ರೆಸ್ ಇದೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸೇರಿದ್ರು ಕೂಡ 84ಕ್ಕೆ ಬರುತ್ತೆ. ಕಾಂಗ್ರೆಸ್ ಸರ್ಕಾರವನ್ನು ಅಲ್ಪಮತಕ್ಕೆ ಕುಸಿಬೇಕು ಅಂತ ಮಾಡಿದಂದ್ರೆ 54 ಶಾಸಕರು ಕೈ ಕೊಡಬೇಕಾಗತ್ತೆ ಅಥವಾ ರಾಜೀನಾಮೆ ಕೊಡಬೇಕಾಗತ್ತೆ. ಕೊಡಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದರೆ ಬೆಳಗಾವಿ ಮೂಲದ ಶಾಸಕ ನನ್ನ ಬಳಿ 42 ಶಾಸಕರಿದ್ದಾರೆ ಅಂತ ಹೇಳಿದ್ದಾರಂತೆ ಕುಮಾರಸ್ವಾಮಿ ಅವರಿಗೆ. ಅವರು ಇನ್ನೂ 12 ಶಾಸಕರನ್ನು ಜಾಸ್ತಿ ಸೇರಿಸ್ಕೋಬೇಕು, ಆಗದ ಅಲ್ಪಮತಕ್ಕೆ ಕುಸಿಯುತ್ತೆ. ಆಗ ಬೆಳಗಾವಿ ಮೂಲದ ಶಾಸಕ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಈ 54 ಶಾಸಕರಿದ್ದಾರಲ್ಲ, 6 ತಿಂಗಳೊಳಗಾಗಿ ಮತ್ತೆ ಗೆದ್ದು ಬರಬೇಕು. 54 ಶಾಸಕರು ಗೆದ್ದು ಬರುವಂಥ ಅಗತ್ಯ ಇಲ್ಲ. 29 ಶಾಸಕರು ಗೆದ್ದು ಬಂದರೆ ಅವರಿಗೆ ಬೇಕಿರುವಂಥ ಬಹುಮತ ಸಿಗತ್ತೆ. ಇನ್ನು ದೋಸ್ತಿ ಕತೆ ವ್ಯಥೆ, ಸರ್ಕಾರ ಕೆಡವಲು ಹೊರಟವರ ಕತೆ ವ್ಯಥೆ ಕೇಳಿ. ಇವರೇ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಯಾರು? ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನು ಕೆಡವುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇವರೇ ಇಲ್ಲಿ ಸರಿ ಇಲ್ಲ. 137 ಶಾಸಕ ಬಲದ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸೋದಷ್ಟು ಸುಲಭ ಅಲ್ಲ. ಬೆಳಗಾವಿ ಮೂಲದ ಶಾಸಕರು ಸಚಿವರು ಮಾತಾಡಿರೋ ಕಾರಣಕ್ಕಾಗಿ ಇದು ಖಚಿತ ಮಾಹಿತಿ. ಶುಕ್ರವಾರ ಮೊನ್ನೆ ಮೀಟಿಂಗ್ ಆಗಿದೆ. ಆದರೆ ಇವರು ಹೇಳ್ತಾರಲ್ವಾ, 54 ಜನ ಕೈ ಕೊಟ್ಟರೆ ಮತ್ತೊಂದು. ಅದಕ್ಕಿಂತ ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. ಸರ್ಕಾರ ಆಸೆ ಹೊತ್ತ ಬಿ ಜೆ ಪಿಯಲ್ಲೇ ಸರಿ ಇಲ್ಲ ಎಲ್ಲವೂ ಕೂಡ. ಯಶವಂತಪುರ ಶಾಸಕ ಸೋಮಶೇಖರ್ ರೆಬೆಲ್ ಆಗಿದ್ದಾರೆ. ಎನಿ ಟೈಮ್ ಕಾಂಗ್ರೆಸ್ಗೆ ಹೋಗ್ಬೋದು. ಒಂದು ಹೆಜ್ಜೆ ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್. ಯಲ್ಲಾಪುರದ ಶಿವರಾಮ್ ಹೆಬ್ಬಾರಿಂದಲೂ ಬಂಡಾಯವಾಗಿದೆ. ಅವರು ರೆಡಿ ಇದ್ದಾರೆ ಕಾಂಗ್ರೆಸ್ಗೆ ವಾಪಸ್ ಬರೋದಕ್ಕೆ. ಕಾಂಗ್ರೆಸ್ ಜೊತೆ ಈಗಲೂ ತುಂಬ ಚೆನ್ನಾಗಿದ್ದಾರೆ ಶಿವರಾಮ್ ಹೆಬ್ಬಾರ್. ಆಮೇಲೆ ಬಿ ಜೆ ಪಿಯಲ್ಲಿ ಇಬ್ಬರು ಪ್ರಾಬ್ಲಮ್ ಆದರೆ ಬಿ ಜೆ ಪಿಗಿಂತ ಜೆ ಡಿ ಎಸ್ ಪರಿಸ್ಥಿತಿ ಡೋಲಾಯಮಾನ. ವಿಧಾನಸಭೆಯಲ್ಲಿ 18 ಶಾಸಕರಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ದಾರೆ ಈಗಲೂ ಕೂಡ 18 ಶಾಸಕರ ಪೈಕಿ 12 ಶಾಸಕರನ್ನು ಹೊತ್ಕೊಂಡು ಬಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸರ್ಕಾರ ಸೇಫ್ ಆಗಿಬಿಡುತ್ತೆ. ಮತ್ತು ಯಾಕಂದರೆ 12 ಶಾಸಕರೇನಾದರೂ ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಗೆ ಬಂದರೆ ಇಂಥ ಪ್ರಯತ್ನ ಆಗಿತ್ತು. ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಏನೂ ಬರೋದಿಲ್ಲ. ಅಂದರೆ 3/2 ಭಾಗದಷ್ಟು ಜನ ಬಂದಂಗೆ 12 ಶಾಸಕರೇನಾದರೂ ಜೆ ಡಿ ಎಸ್ನ ಬಂದರೆ ಯಾವುದೇ ಪಕ್ಷಾಂತರ ನಿಷೇಧ ಆಗೋದಿಲ್ಲ. ಇದರ ಅರಿವಿದ್ದೇ ದೇವೇಗೌಡರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದು. ಕರೆಮ್ಮ ನಾಯಕ, ಶರಣಗೌಡ ಕಂದಕೂರು ತುಂಬ ಬೇಸರ ಇದೆ ಅವರಿಗೆ. 12 ಜನ ಈಗ ಚಿಟಿಕೆ ಹೊಡೆದ್ರು ಕೂಡ ತರಿಸುವಂಥ ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆದರೆ ಇದೆಲ್ಲವೂ ಕೂಡ ಆದರೆ ಹೋದರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವುದಷ್ಟು ಸುಲಭ ಅಲ್ಲ. ಇವರೇನೇ ಮಾತಾಡಿದರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಡನಾಟ ತುಂಬ ಚೆನ್ನಾಗಿದೆ.